ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಲೋಕಾಯುಕ್ತ ನ್ಯಾಯಾಧೀಶ ಉಮಾಕಾಂತ್. ವಡಗೇರ ಪಟ್ಟಣದ ತಹಸೀಲ್ದಾರ್ ಕಚೇರಿ ಸೇರಿ ರಾಜ್ಯ ಲೋಕಾಯುಕ್ತ ನ್ಯಾಯಾಧೀಶ ರಮಾಕಾಂತ್ ಚೌಹಾಣ್ ಅವರ ನೇತೃತ್ವದ ತಂಡ ತಾಲೂಕು ವ್ಯಾಪ್ತಿಯ ಆಸ್ಪತ್ರೆ, ತಾಲೂಕು ಪಂಚಾಯಿತಿ, ಮೊರಾರ್ಜಿ ವಸತಿ ಶಾಲೆಗಳಿಗೆ ಭೇಟಿ ಕೊಟ್ಟು ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿ ಕಡತವನ್ನ, ಬಾಕಿ ಅರ್ಜಿಗಳನ್ನ ಪರಿಶೀಲಿಸಲಾಗಿದೆ. ಪರಿಶೀಲನೆ ಮಾಡಿ ಮಾತನಾಡಿದ ನ್ಯಾಯಾಧೀಶರು, ಸಾರ್ವಜನಿಕರು ರೈತರ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸಿ ಬಾಕಿ ಇರುವ ಕಡತಗಳ ವಿಲೇವಾರಿಗಳನ್ನ ಮಾಡಿ ತಹಸೀಲ್ದಾರ್ ಕಚೇರಿಯಲ್ಲಿ ಸ್ವಚ್ಛತೆ ಕಾಪಾಡಿ ಸಾರ್ವಜನಿಕರಿಗೆ ಶೌಚಾಲಯ, ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ತಹಸೀಲ್ದಾರ್ ಶ್ರೀಮತಿ ಮಂಗಳಾರವರಿಗೆ ಸೂಚಿಸಿದರು. ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಹಾಜರಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು. ಒಂದು ವೇಳೆ ಸಾರ್ವಜನಿಕರಿಂದ ತಮ್ಮ ವಿರುದ್ಧ ದೂರು ಬಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ರಿಮೈನಿಂಗ್ ಆಲ್ಸೋ ಜನವರಿ 3, ಸಂಬಂಧಪಟ್ಟಂತೆ ಎಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಯಾರಿಗೆ ಅರ್ಜಿ ಕೊಡಿ. ಅಕಸ್ಮಾತ್ ಅವ್ರು ಕಾರ್ಯನಿರತರಾಗಿ ಕೆಲಸ ಮಾಡಿದರೆ ಒಳ್ಳೆಯದು. ಮತ್ತೆ ಮನಸ್ಸು ಬರೋ ತಕ್ಕ ಹಂಗೆ ಪೆಂಡಿಂಗ್ ಇರ್ತಾರೆ ಒಳಗೆ. ನೋಡಿ, ಇಲ್ಲಿ ಸಮಸ್ಯೆ ನಾವು ಕಂಪ್ಲೀಟ್ ಮಾಡಿ ನಾವು ಉದ್ದೇಶಿಸ್ಕೊಂಡು ಕಂಪ್ಲೀಟ್ ಮಾಡಿ ಇಲ್ಲಿ ಬೇರೆ ಒಳಗೆ ಕುಂತ್ರೆ ಬೇರೆ ನಿಮ್ಮ ಗಮನಕ್ಕೆ ಒಂದ್ಸಲ ತಂದಿರಿ. ನಿಮ್ಮ ಗಮನಕ್ಕೆ ಸಣ್ಣ ಪುಟ್ಟ ನಿಮ್ಮಲ್ಲಿ ಬರ್ಬೇಡ, ನಾವು ಹೊರಗಿನವ್ರು ಕೆಲಸ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡೋ ಪ್ರಯತ್ನ ಮಾಡಬೇಕು ಮತ್ತು ಇಮಿಡಿಯೇಟ್ ಸಾಲ್ವ್ ಮಾಡಬೇಕು. ಪ್ರತಿಯೊಂದು ನಿಮಗಾಗಲಿ, ಪ್ರತಿಯೊಂದು ಎಸಿಗಾಗಲಿ, ಪ್ರತಿಯೊಂದು ಎಸಿ ಹೇಳೋಕ್ಕಾಗೋದಿಲ್ಲ. ಅದು ಸಂಬಂಧಪಟ್ಟಂಥ ಅವರು ರ್ಯಾಂಕ್ ಆಫೀಸರ್ ಇರ್ತಾರೆ, ಮಾಡಬೇಕು. ಅದು ಮಾಡಬೇಕು. ಮಾಡದೇ ಇದ್ದಾಗ ಅವ್ರನ್ನ ಸರಿಯಾಗಿ ಹೇಳಿ ಮೀಟಿಂಗಲ್ಲಿ ಈ ರೀತಿ ಹೇಳಿದ್ರು ಕೂಡ ಆಗ್ತಿಲ್ಲ. ಮತ್ತು ಸಾರ್ವಜನಿಕರು ಸಾಕಷ್ಟು ಜನ ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ನಮ್ಮ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ತಾರೆ ಅಂತ ಹೇಳಿ. ಲೋಕಾಯುಕ್ತ ಡಿವೈಎಸ್ಪಿಗಳು ಆದ ಎಚ್ಕೆ ಇನಾಮದಾರ್, ಮಲ್ಲಿಕಾರ್ಜುನ ಚುಕ್ಕಿ, ತಹಸೀಲ್ದಾರ್ ಶ್ರೀಮತಿ ಮಂಗಳಾ ಎಂ, ಲೋಕಾಯುಕ್ತ ಪಿಐಗಳು ಆದ ಉಮಾ ಮಹೇಶ್, ಕಾಳಪ್ಪ ಬಡಿಗೇರ್ ಹಾಗೂ ಲೋಕಾಯುಕ್ತ ಸಿಬ್ಬಂದಿಗಳು ಆದ ಮಲ್ಲಿಕಾರ್ಜುನ್ ಮಡಿವಾಳ, ಕಂದಾಯ ಇಲಾಖೆ ಸಂಗಮೇಶ್ ರಾಮನಗೌಡ ಹಾಗೂ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.